ರೋಹನ್ ಹೋಗ್ತಿದ್ದ ಹಾಗೆ ಅವನ್ ಪ್ರೊಫೈಲ್ ಅಲ್ಲಿ ಇನ್ನೊಂದಷ್ಟು ಚೇಂಜಸ್ ಮಾಡಿ ಅವಳು ಆಫೀಸಿಂದ ಹೊರಡಬೇಕು ಅನ್ಕೊಂಡ್ಲು. ಇನ್ನು ಸಂಜೆ ಆಗಿರ್ಲಿಲ್ಲ. ಸೊ ಇವತ್ತು ಆರ್ಯನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಳ್ತಾ ತನ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಅಲ್ಲಿ ಯಾರೋ ನಿಂತಿರೋದ್ ಕಾಣಿಸ್ತು. ಆ ವ್ಯಕ್ತಿ ನೋಡಿ ಇಂಚರ ಶಾಕ್ ಆಗೋದ್ಲು. ಇಂಚರ ಮನೆಗೆ ಬೇಗ ಹೋಗ್ಬೇಕು ಅನ್ನೋ ಗಡಿಬಿಡಿಲಿ ಜೋರಾಗಿ ಬಾಗಲ್ ತೆಗೆದ್ಲು. ಆದ್ರೆ ಆ ಕಡೆಯಿಂದ ಯಾರೋ ಬಂದು ಇಂಚರ ಡೋರ್ ತೆಗಿಬೇಕಾದ್ರೆ ಅದು ಬೈ ಮಿಸ್ಟೇಕ್ ಅವ್ರ ತಲೆಗೆ ಬಡ್ದಿದ್ ನೋಡಿ ಅಯ್ಯೋ ಸಾರಿ ನಾನ್ ನೋಡಿಲ್ಲ ಅಂತ ಇಂಚರ ನಾಲ್ಗೆ ಕಚ್ತಾ ಹೇಳಿದ್ಲು. ಅದಕ್ಕೆ ಆ ವ್ಯಕ್ತಿ ಕೋಪದಿಂದ ಕಣ್ ಕಾಣ್ಸುತ್ತೋ ಇಲ್ವೋ, ತಲೆ ಎಲ್ಲಿರತ್ತೆ ಅಂತ ಸಿಟ್ಟಲ್ಲಿ ಹೇಳಿದ್ರು. ಆ ವ್ಯಕ್ತಿ ವಿಕಾಸ್ ಅಪ್ಪ ರಾಕೇಶ್ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ಅವ್ರು ಹಾಗೆ ಬೈದಿದ್ದಕ್ಕೆ ಇಂಚರ, ನಿಮ್ ಕೋಪ ನಂಗೆ ಅರ್ಥ ಆಗತ್ತೆ ಸರ್, ನಾನು ಅಷ್ಟು ಜೋರಾಗಿ ಬಾಗಿಲು ತೆಗಿಬಾರ್ದಾಗಿತ್ತು, ಮನೆಗೆ ಹೋಗೋ ಗಡಿಬಿಡಿಲಿದ್ದೆ, ನೀವಾದ್ರೂ ನೋಡ್ಕೊಂಡ್ ಬರ್ಬಾರ್ದಿತ್ತ ಅಂತ ಸಾಫ್ಟ್ ಆಗಿ ಕೇಳಿದ್ಲು. ಅವಳ ಮಾತ್ ಕೇಳಿ ರಾಕೇಶ್ ಸಿಟ್ಟು ಕೂಡ್ಲೆ ಮಾಯ ಆಗಿ ಅವಳು ಯಾವ್ದೋ ದೊಡ್ಡೋರ್ ಮನೆ ಸಂಸ್ಕಾರವಂತ ಹುಡುಗಿ ಅಂತ ಅನ್ಸಿ, ಸಾರಿ ನಂದೇ ತಪ್ಪು, ನಾನೇ ನೋಡ್ಕೊಂಡ್ ಬರ್ಬೇಕಿತ್ತು, ಸಿಟ್ಟಲ್ಲಿ ಏನೋ ಹೇಳ್ಬಿಟ್ಟೆ, ಕ್ಷಮ್ಸಿ ಅಂತ ಪೊಲೈಟ್ ಆಗಂದ್ರು. ನೀವ್ ಈ ಕಂಪ್ನಿಲ್ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವಳು ಎಸ್ ಐ ವರ್ಕ್ ಹಿಯರ್ ಅಂದ್ಲು. ಆಗ ಅವರು, ನನಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ, ಆದ್ರೆ ನಾನ್ ಯಾರು ಅಂತ ನಿಮಗ್ ಗೊತ್ತಾ ಅಂತ ಕೇಳಿದ್ರು. ಐ ಆಮ್ ಸಾರಿ ಸರ್, ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಂಗ್ ಲೇಟ್ ಆಗ್ತಿದೆ, ನಾನ್ ಹೊರಡ್ತೀನಿ ಅಂತ ಹೇಳಿ ಅವಳು ರಿಪ್ಲೈಗೂ ಕಾಯ್ದೆ ಅಲ್ಲಿಂದ ಹೊರಟೋದ್ಲು. ರಾಕೇಶ್ ಅಲ್ಲೇ ನಿಂತು ಅವಳು ಹೋಗೋದನ್ನೇ ನೋಡ್ತಿದ್ರು. ಅವಳ ಹತ್ರ ಮಾತಾಡಿ ಅವಳ ಮಾಡೆಲ್ ಅಂತೂ ಆಗಿರೋಕ್ ಸಾಧ್ಯ ಇಲ್ಲ ಅಂತ ರಾಕೇಶ್ಗೆ ಅನ್ನಿಸ್ತು. ಅವಳಿವತ್ತು ಬೇಗ ಮನೆಗ್ ಬಂದಿದ್ರಿಂದ ಸಂಗಮ್ ಮತ್ತೆ ಆರ್ಯ ಇನ್ನೂ ಮನೆಗ್ ಬಂದಿರಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಹಾಗಾಗಿ ಎಲ್ರೂ ಬರೋದ್ರೊಳಗೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡ್ಲು. ಬಿಸಿ ಬಿಸಿ ನೀರು ಮೈ ಮೇಲೆ ಬೀಳ್ತಾ ಇದ್ದ ಹಾಗೆ ಅವಳು ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆದ್ಲು. ಟವಲಲ್ಲಿ ಮೈ ಒರೆಸ್ಕೋತಾ ಇದ್ದ ಹಾಗೆ ತಾನು ಬಾತ್ರೂಮ್ಗೆ ಬಟ್ಟೆ ತರೋದು ಮರ್ತಿದೀನಿ ಅಂತ ಗೊತ್ತಾಗಿ, ಅಯ್ಯೋ ನಾನ್ ಡ್ರೆಸ್ ತರೋದನ್ನ ಹೇಗ್ ಮರ್ತೆ, ಮೇ ಬಿ ಬೆಡ್ ಮೇಲೆ ಇಟ್ಟಿದೀನಿ ಅನ್ಸತ್ತೆ, ಹೊರಗಡೆ ಹೋಗಿ ನೋಡೋಣ ಅಂದ್ಕೊಂಡು ಬಾತ್ರೂಮ್ನಿಂದ ಆಚೆ ಬಂದ್ಲು. ರೂಮ್ಗೆ ಯಾರೂ ಬರಲ್ಲ, ತಾನು ಆರಾಮಾಗಿ ಕಬೋರ್ಡಲ್ಲಿರೋ ಬಟ್ಟೆ ತಗೋಬಹುದು ಅಂತ ಅಂದ್ಕೊಂಡು ಮೈ ತುಂಬಾ ಟವಲ್ ಸುತ್ಕೊಂಡು ಕಬೋರ್ಡ್ ಹತ್ರ ಹೋದ್ಲು. ಆದ್ರೆ ಸಂಗಮ್ ಕಬೋರ್ಡಿಂದ ಸ್ವಲ್ಪ ದೂರದಲ್ಲಿರೋ ಸೋಫಾ ಮೇಲ್ ಕೂತು ಕಣ್ಮುಚ್ಚಿ ರೆಸ್ಟ್ ಮಾಡ್ತಿದ್ದ. ಕಬೋರ್ಡ್ ಡೋರ್ ಓಪನ್ ಆಗಿದ್ ಸೌಂಡ್ ಕೇಳಿ ರೂಮಲ್ಲಿ ಇನ್ಯಾರೋ ಇದಾರೆ ಅಂತ ಅವನಿಗನ್ಸಿ ಕಣ್ಬಿಟ್ ನೋಡ್ದಾಗ ಅಲ್ಲಿ ಇಂಚರ ಬರೀ ಟವಲ್ನಲ್ಲಿ ನಿಂತಿದ್ಲು. ಸಂಗಮ್ಗೆ ತನ್ ಮುಂದೆ ಇರೋ ದೃಶ್ಯ ನೋಡಿ ಶಾಕ್ ಆಯ್ತು. ಆಗ್ತಾನೆ ಸ್ನಾನ ಮಾಡಿ ಹೊಳಿತಿರೋ ಅವಳ ಸ್ಕಿನ್ ಮತ್ತೆ ಶೇಪ್ಡ್ ಫಿಗರ್ ನೋಡಿ ಒಂದು ಕ್ಷಣ ಅವನ್ ಎಲ್ಲೋ ಕಳೆದೋದ. ಆದ್ರೆ ತಕ್ಷಣ ತನ್ನಂತಾನು ಕಂಟ್ರೋಲ್ ಮಾಡ್ಕೊಂಡು ನೀನಾ ಅಂತ ಕೇಳ್ದ. ಇದ್ದಕ್ಕಿದ್ದಂಗೆ ಸಂಗಮ್ ವಾಯ್ಸ್ ಕೇಳಿ ಇಂಚರ ಆತುರದಲ್ಲಿ ಆ ಕಬೋರ್ಡ್ ಬಾಗಿಲ್ ಹಿಂದೆ ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾ, ನೀವಿಲ್ಲೇನ್ ಮಾಡ್ತಿದ್ದೀರಾ, ಯಾರನ್ನ ಕೇಳಿ ನೀವ್ ಒಳಗಡೆ ಬಂದ್ರಿ ಅಂತ ಕಿರ್ಚಿದ್ಲು. ಬರೀ ಟವಲ್ನಲ್ಲಿದ್ದ ಅವಳಿಗೆ ಎಲ್ ಬಚ್ಚಿಟ್ಕೊಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳ ಮೈ ಇನ್ನೂ ಒದ್ದೆ ಇದ್ದಿದ್ರಿಂದ ಗಾಬ್ರಿಗೆ ಅವಳ ಮೈಯಿಂದ ನೀರಿಳಿದು ನೆಲದ ಮೇಲೆ ಬೀಳ್ತಿತ್ತು. ಅದು ಅವಳ ಗಮನಕ್ಕೆ ಬರ್ದೆ ಇನ್ನೇನು ಅದನ್ ತುಳಿದು ಕಾಲ್ ಜಾರಿ ಬೀಳೋ ಅಷ್ಟ್ರಲ್ಲಿ ತಕ್ಷಣ ಸಂಗಮ್ ಓಡ್ ಬಂದು ಅವಳ ಸೊಂಟ ಹಿಡ್ಕೊಂಡು ಬೀಳದೆ ಇರೋ ಹಾಗೆ ತಡ್ದ. ಆದ್ರೆ ಅವಳನ್ನ ತಡೆಯೋ ಭರದಲ್ಲಿ ಅವನು ನೀರ್ ಮೇಲೆ ಕಾಲಿಟ್ಟು ಇಂಚರ ಜೊತೆಗೆ ಜಾರಿ ಇಬ್ರು ಅಲ್ಲೇ ಇದ್ದ ಬೆಡ್ ಮೇಲೆ ಬಿದ್ದೋದ್ರು. ಆ ಬೆಡ್ ಮೇಲೆ ಸಂಗಮ್ ಅವನ್ ಮೇಲೆ ಟವಲ್ ಉಟ್ಕೊಂಡಿರೋ ಇಂಚರ. ಸ್ವಲ್ಪ ಹೊತ್ತು ಅಲ್ಲೇನಾಗ್ತಿದೆ ಅಂತ ಅವರಿಬ್ಬರಿಗೂ ಅರ್ಥ ಆಗ್ಲಿಲ್ಲ. ಅವರಿಬ್ರು ಏನೋ ಹೇಳ್ಬೇಕು ಅಂದ್ಕೋತಿದ್ರು, ಹೇಳೋಕಾಗ್ದೆ ಒಬ್ರನ್ನೊಬ್ರು ನೋಡ್ತಾ ಮೈ ಮರ್ತಿದ್ರು. ಇಂಚರ ತಕ್ಷಣ ತನ್ ಟವಲ್ ಸರಿ ಮಾಡ್ಕೊಂಡು ಎದ್ ಕೂತು, ನಿಮಗ್ ಚೂರು ನಾಚಿಕೆ ಅನ್ನೋದೇ ಇಲ್ವಾ, ಯಾಕೆ ಹೀಗ್ ಬೇಕಾ ಬಿಟ್ಟಿ ನುಗ್ತೀರಾ ಅಂದ್ಲು. ಸಂಗಮ್ ಕೂಡ ಗಾಬ್ರಿಲಿ ಎದ್ ಕೂತು, ನನಗೆ ನಾಚಿಕೆನಾ, ಹಲೋ ಇದು ನನ್ ಮನೆ, ಸೊ ನಾನ್ ಎಲ್ ಬೇಕಾದ್ರೂ ಬರ್ಬೋದು, ನಿನಗ್ ಪ್ರೈವಸಿ ಬೇಕು ಅಂತಿದ್ರೆ ರೂಮ್ ಡೋರ್ ಲಾಕ್ ಮಾಡ್ಕೋಬೇಕಿತ್ತು ಅಂದ. ಅದಕ್ಕೆ ಅವಳು, ಸಾಕ್ ಸುಮ್ನಿರಿ, ಜಾಸ್ತಿ ಮಾತಾಡ್ಬೇಡಿ, ಡೋರ್ ನಾಕ್ ಮಾಡ್ಕೊಂಡ್ ಬರ್ಬೇಕಿತ್ತು ತಾನೆ, ಅಷ್ಟು ಮ್ಯಾನರ್ಸ್ ಕಲ್ತಿಲ್ವಾ ನೀವು ಅಂದ್ಲು. ಆಗ ಅವನು, ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ ನಿಂದು,
ನೀನ್ ಈ ಟೈಮ್ನಲ್ಲಿ ಮನೇಲಿರ್ತೀಯ ಅಂತ ನನ್ಗೇನ್ ಗೊತ್ತಿತ್ತು? ಇದು ನೀನ್ ಆಫೀಸ್ನಲ್ಲಿರೋ ಟೈಮ್ ತಾನೆ. ನೀನು ಟೈಮ್ಗಿಂತ ಮೊದ್ಲೇ ಬಂದಿರ್ತೀಯ. ಈ ತರ ರೂಮಲ್ಲೆಲ್ಲ ಬಟ್ಟೆ ಹಾಕೊಳ್ದೆ ತಿರ್ಗಾಡ್ತಾ ಇರ್ತೀಯ ಅಂತ ನನಗೇನ್ ಕನ್ಸ್ ಬೀಳತ್ತಾ? ಆರ್ಯ ಬಂದಿರ್ಬೇಕು ಅಂದ್ಕೊಂಡು ಸೀದಾ ಒಳಗ್ ಬಂದೆ ಅಂತ ಹೇಳ್ದ. ಅವನ್ ಮಾತ್ಗೆ ಏನ್ ಹೇಳ್ಬೇಕು ಅಂತ ಇಂಚರಾಗೆ ಗೊತ್ತಾಗ್ಲಿಲ್ಲ. ಈ ತರ ಟವಲ್ ಉಟ್ಕೊಂಡು ಸಂಗಮ್ ಮುಂದೆ ನಿಂತಿರೋದು ಅವಳಿಗೆ ಎಷ್ಟು ಎಂಬ್ಯಾರಸ್ ಫೀಲ್ ಆಗ್ತಿತ್ತೋ ಹಾಗೆ ಸಂಗಮ್ಗೂ ಅನ್ನಿಸ್ತಿತ್ತು. ಅವಳು ಬಚ್ಚಿಟ್ಕೊಳ್ಳೋಕೆ ಜಾಗ ಹುಡುಕ್ತಿರೋ ಹಾಗೆ ಸಂಗಮ್ ಕೂಡ ಅವಳಿಗೆ ಬೆನ್ ಮಾಡ್ ಕೂತಿದ್ದ. ಈ ಸಿಚುವೇಶನ್ ಇಂದ ಹೇಗ್ ಆಚೆ ಬರ್ಬೇಕು ಅಂತಾನೆ ಅವರಿಬ್ಬರಿಗೂ ಗೊತ್ತಾಗ್ಲಿಲ್ಲ. ಸಂಗಮ್ ಮಾತ್ ಬದಲಾಯಿಸಿ, ಅಂದ್ಹಾಗೆ ಇವತ್ ನೀನು ಇಷ್ಟು ಬೇಗ ಯಾಕೆ ಬಂದೆ ಅಂತ ಕೇಳ್ದ. ಅವನ್ ಮಾತ್ ಚೇಂಜ್ ಮಾಡೋ ರೀತಿ ಇಂಚರಾಗೆ ಗೊತ್ತಾಯ್ತು. ಅದಕ್ಕೆ ಅವಳು, ನನ್ ಕೆಲ್ಸ ಮುಗೀತು, ಅದಕ್ಕೆ ಇವತ್ತು ಬೇಗ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಇವತ್ ಆರ್ಯಂಗೆ ಸ್ಕೂಲ್ನಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಸೊ ಅವನ್ನ ಪಿಕ್ ಮಾಡೋಕು ನಾನೇ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಏನೇನೋ ಆಗೋಯ್ತು. ನಾನು ಬಿಸ್ನೆಸ್ ಟ್ರಿಪ್ಗೆ ಅಂತ ಅಮೆರಿಕಾಗ್ ಹೋಗ್ತಿದ್ದೀನಿ, 3-4 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ತನ್ನ ಸೂಟ್ ಕೇಸ್ ಎತ್ಕೊಂಡು ಅಲ್ಲಿಂದ ಹೊರಟೋದ. ಅದಕ್ಕೆ ಇಂಚರ ಏನೂ ರೆಸ್ಪಾಂಡ್ ಮಾಡ್ಲೂ ಇಲ್ಲ. ಪ್ರತಿದಿನ ಮಾಲ್ತಿನೇ ಆರ್ಯನ್ನ ಸ್ಕೂಲ್ನಿಂದ ಕರ್ಕೊಂಡ್ ಬರ್ತಿದ್ಲು. ಅದಕ್ಕೆ ಆರ್ಯನು ಏನೂ ಬೇಜಾರ್ ಮಾಡ್ಕೋತಾ ಇರ್ಲಿಲ್ಲ. ಆದ್ರೆ ಇವತ್ತು ಇಂಚರಾನೇ ಬಂದಿದ್ ನೋಡಿ ಅವನಿಗೆ ಸರ್ಪ್ರೈಸ್ ಆಯ್ತು. ಅವನ್ ನಗ್ತಾ, ಫ್ರೆಂಡ್, ಕೂಲ್ ಅಂಕಲ್ ಯಾಕ್ ಬಂದಿಲ್ಲ? ನೀನ್ ಅವರನ್ನೂ ಕರ್ಕೊಂಡ್ ಬರ್ಬೇಕಿತ್ತು ಅಂತ ಇನ್ನೋಸೆಂಟ್ ಆಗಿ ಹೇಳ್ದ. ಅದಕ್ಕೆ ಇಂಚರ, ಆರ್ಯ, ಕೂಲ್ ಅಂಕಲ್ ಯಾವಾಗ್ಲೂ ಅವೈಲೇಬಲ್ ಇರಲ್ಲ, ಅವರು ಬ್ಯುಸಿ ಇರ್ತಾರೆ ಅಂತ ನಾನ್ ನಿಂಗ್ ಹೇಳಿದ್ದೆ ಅಲ್ವಾ. ಅದು ಅಲ್ದೆ ಅವ್ರು ಈಗ ತಾನೇ ಕೆಲ್ಸದ ಮೇಲೆ ಅಮೆರಿಕಾಗ್ ಹೋಗಿದ್ದಾರೆ. ವಾಪಸ್ ಬಂದ್ಮೇಲೆ ಅವರೂ ನಿನ್ನನ್ ಪಿಕ್ ಮಾಡೋಕ್ ಬರ್ತಾರೆ, ಸರಿನಾ ಅಂದ್ಲು. ಅದನ್ ಕೇಳಿ ಆರ್ಯಂಗೆ ಕೂಲ್ ಅಂಕಲ್ ಅಮೆರಿಕಾಗ್ ಹೊರಟಿರೋದ್ ಬೇಜಾರಾದ್ರೂ ತೋರಿಸ್ಕೊಳ್ದೆ ಓಕೆ ಅಂತ ಹೇಳಿ ತಲೆ ಆಡಿಸ್ದ. ಆಗ ಇಂಚರ ಗುಡ್ ಬಾಯ್ ಅಂತ ಹೇಳಿ ಅವನ್ ಕೆನ್ನೆಗಿಲ್ಲಿದ್ಲು. ನೆಕ್ಸ್ಟ್ ಮೊಮೆಂಟಲ್ಲೇ ಅವಳು ಒಂದ್ ಕೈನಲ್ಲಿ ಆರ್ಯನ್ ಬ್ಯಾಗ್, ಲಂಚ್ ಬ್ಯಾಗ್ ಎಲ್ಲ ಹಿಡ್ಕೊಂಡು ಇನ್ನೊಂದ್ ಕೈನಲ್ಲಿ ಅವನ್ ಕೈ ಹಿಡ್ಕೊಂಡು ಹಿಂದೆ ತಿರುಗಿದ್ಲು. ಆದ್ರೆ ಅಲ್ಲೊಬ್ಬ ಲೇಡಿ ನಿಂತಿದ್ ಕಾಣದೆ ಅವಳಿಗೆ ಡ್ಯಾಶ್ ಹೊಡೆದ್ಲು. ಇಂಚರ ತಕ್ಷಣ ಐ ಆಮ್ ಸೋ ಸಾರಿ, ಕಾಣಿಸ್ಲಿಲ್ಲ ಅಂತ ಅಪಾಲಜಿ ಕೇಳ್ತಾ ತಲೆ ಎತ್ತಿ ಆ ಲೇಡಿ ಕಡೆ ನೋಡ್ತಾ ಇದ್ದ ಹಾಗೆ ಆ ಲೇಡಿನ ಗುರ್ತ್ ಹಿಡಿದು ಇಂಚರಾಗೆ ಶಾಕ್ ಆಯ್ತು. ಆ ಲೇಡಿ ಯಾರು? ಅವಳು ಯಾಕೆ ಆರ್ಯನ್ ಸ್ಕೂಲ್ ಹತ್ರ ಬಂದ್ಲು? ಅವಳಿಗೂ ಇಂಚರಾಗೂ ಏನ್ ಸಂಬಂಧ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.